ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಕಾಫಿ ವಿತ್ ಕೆನನ್ ಪ್ರಶಾಂತ್ ಛತ್ರಪತಿ ಮಾಡುವ ಶರಣಾರ್ಥಿಗಳು. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಜಾಗ ಕರ್ಕೊಂಡು ಹೋಗಿದ್ದೀನಿ. ಅದು ಯಾವುದು ಅಂತೀರಾ? ಬನ್ನಿ ನೋಡೋಣ. ಸ್ನೇಹಿತರೆ, ನಾವೀಗ ನಡ್ಕೊಂಡು ಹೋಗ್ತಾಯಿದ್ದೀವಿ. ಕಾಲ್ದಾರಲ್ಲಿ ನಡ್ಕೊಂಬಂದಿದ್ದೀವಿ. ವೆಹಿಕಲೆಲ್ಲ ಬರುತ್ತೆ, ಆದರೆ ಅಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆನೇ ನಿಲ್ಲಿಸ್ಬೇಕು. ನಾವು ನಿಮಗೆ ವ್ಯೂ ಪಾಯಿಂಟ್ ತೋರಿಸೋದಕ್ಕೋಸ್ಕರ ಕಾಲ್ದಾರದಲ್ಲಿ ನಡ್ಕೊಂಡು ಬರ್ತಾಯಿದ್ದೀವಿ. ಮೋಡಗಳಾಗೆ ಕೆಳಗಡೆ ಬೀಳ್ತಾ ಇದೆ. ಆಹಾ, ನೋಡೋದಕ್ಕೂ ಪುಣ್ಯ ಮಾಡಿರ್ಬೇಕಣ್ರಿ. ಈ ಥರ ಎಲ್ಲ ಒಂದು ಅದ್ಭುತವಾದ ವ್ಯೂ ಪಾಯಿಂಟ್ ಕಣ್ರಿ. ಇಲ್ಲಿ ಈ ಬೆಟ್ಟದ ಮೇಲೆ ಬಂದರೆ ನಿಮಗೆ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ. ನೋಡ್ತಾ ಇರ್ಬೋದು. ನೋಡಿ, ಆ ಕಡೆ ಮೋಡಗಳು ಆ ಬೆಟ್ಟಕ್ಕೆ ಹೊಡೆದು ಹಾಗೆ ಚದುರ್ತಾ ಇದೆ ಅಲ್ವಾ? ಎಷ್ಟು ಅದ್ಭುತ ಅಲ್ವಾ? ಆಹಾ, ಈಗ ಮೈ ಮೇಲೆ ಬರ್ತಾ ಇದೆ. ನೋಡಿ, ಇಲ್ಲಿ ಸುತ್ತಮುತ್ತ ಇರೋ ಹಳ್ಳಿಗಳೆಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಕೆರೆಗಳು ಎಲ್ಲ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಗಾಳಿ ಕೆರೆ. ಈ ಕೆರೆನ ಇಲ್ಲಿಂದ ಮೇಲೆ ನಡ್ಕೊಂಡೋಗಿ ಬೆಟ್ಟದ ತುದಿಯಿಂದ ತೋರಿಸ್ತೀನಿ ನಿಮಗೆ ವ್ಯೂ ಪಾಯಿಂಟನ್ನು. ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು, ಕುರುವಂಜಿ ಹೂವು ಸಹ ತುಂಬ ಚೆನ್ನಾಗಿದೆ. ಈ ಕುರುವಂಜಿ ಹೂವು ಈ ಕೆರೆಯ ಸೌಂದರ್ಯವನ್ನು ಇನ್ನಷ್ಟು ಜಾಸ್ತಿ ಮಾಡಿದೆ. ಅಷ್ಟು ಅದ್ಭುತವಾಗಿ ಚೆನ್ನಾಗಿ ಬಂದಿದೆ. ಈ ಕುರುವಂಜಿ ಹೂವಿನ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ನೋಡಿ. ನೋಡಿ, ಹೀಗೆ ಸುತ್ತಲೂ ಫಾಗ್ ತುಂಬ್ಕೊಂಬಿಟ್ಟಿದೆ, ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ.
ಎಲ್ಲ ಕಡೆ ಫಾಗು. ಸ್ನೇಹಿತರೆ, ಈ ಗಾಳಿ ಕೆರೆಯನ್ನು ಕರ್ನಾಟಕದ ಮಾನಸ ಸರೋವರ ಅಂತಲೇ ಕರೀತಾರೆ. ಯಾಕಪ್ಪ ಅಂದರೆ ಈ ಕೆರೆ ಸುತ್ತಲೂ ಬೆಟ್ಟ ಇದ್ದು ಮಧ್ಯದಲ್ಲಿ ಈ ಕೆರೆ ಇದೆ. ಹಾಗೆಯೇ ಅಷ್ಟೇ ಅಚ್ಚುಕಟ್ಟಾಗಿದೆ. ನೀರು ಸಹ ತುಂಬ ತಿಳಿಯಾಗಿದೆ. ಈ ಕೆರೆಯಲ್ಲಿ ವರ್ಷವಿಡೀ ನೀರು ಹೀಗೆ ತುಂಬಿಕೊಂಡಿರುತ್ತೆ. ಹಾಗಾಗಿ ಈ ಕೆರೆಯನ್ನು ಕರ್ನಾಟಕದ ಮಾನಸ ಸರೋವರ ಅಂತಲೇ ಕರೀತಾರೆ. ಈ ಗಾಳಿ ಕೆರೆ ಚಿಕ್ಕಮಗಳೂರಿನಿಂದ 33 ಕಿಲೋಮೀಟ್ರ್ ಆಗುತ್ತೆ. ನೀವು ಬರಬೇಕಾದ್ರೆ ಇನಾಮ್ ದತ್ತಾತ್ರೇಯ ಬಾಬಾಬುಡ್ಡನಗಿರಿ ಪೀಠಕ್ಕೆ ಬಂದು ಅಲ್ಲಿಂದ 3 ಕಿಲೋಮೀಟರ್ ಬಂದರೆ ನಿಮಗೆ ಈ ಗಾಳಿ ಕೆರೆ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ. ನಮಸ್ತೆ.